ಮಹಾತಪಸ್ವಿ ಪವಾಡ ಪುರುಷರಾಗಿರುವಂತಹ ಪರಮ ಪೂಜ್ಯ ಸ್ವಾಮಿ ದೇವಿಕಾನಂದರವರು ಈ ಒಂದು ದಿವ್ಯ ಗಳಿಗೆಗೆ ಸಾಕ್ಷಿಯಾಗ್ತಾ ಇದ್ದಾರೆ. ಮನುಕುಲದ ಮಹಾತಪಸ್ವಿ ಹಾಗೂ ಪವಾಡ ಪುರುಷರಾಗಿರುವಂತಹ ಸ್ವಾಮಿ ದೇವಿಕಾನಂದ ಸ್ವಾಮಿಗಳಿಗೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಶ್ರೀಗಳ ಆಧ್ಯಾತ್ಮಿಕ ಶಕ್ತಿಯ ಅಖಂಡತೆ ವರ್ಣಿಸಲಾಗದಷ್ಟಿದೆ. ಇನ್ನು ಕಲ್ಪನೆಗೂ ನಿಲುಕದ ಊಹೆಗೂ ಮೀರಿದ ಪವಾಡಗಳು ಘಟಿಸುತ್ತವೆ. ಶ್ರೀಗಳಿಗೆ ಲೋಕ ಕಲ್ಯಾಣವೇ ಪರಮ ಗುರಿ. ಅವರ ಜೀವಿತದ ಪರಮ ಗುರಿ ಏನು ಅಂದ್ರೆ ಲೋಕ ಕಲ್ಯಾಣ. ಅವರು ಸಕಾರಕ್ಕಾಗಿ ಉಪವಾಸ, ವ್ರತ ಹಾಗೂ ಮೌನಾನುಷ್ಠಾನ ತಪಸ್ಸುಗಳನ್ನು ಕೂಡ ನಿರಂತರವಾಗಿ ಆಚರಿಸುತ್ತಿರ್ತಾರೆ. ಹಾಗೂ 2001, 2002 ಹಾಗೂ 2003ನೇ ಇಸ್ವಿಯಲ್ಲಿ ಮಹಾಲಯ ಅಮಾವಾಸ್ಯೆಯನ್ನು ಕಲಬುರಗಿ ಜಿಲ್ಲೆ ಸುರಪುರ ತಾಲೂಕು ದೇವರಗಡ್ಡಿ ಗ್ರಾಮದಲ್ಲಿ ಶ್ರೀ ಆದಿಶಕ್ತಿ ಗಂಗಾತ್ಮಿಕ ಸ್ಥಾನ ಕೃಷ್ಣ ನದಿ ಬಲದಂಡೆಯಲ್ಲಿ ಸ್ವಯಂ ಉದ್ಭವಲಿಂಗ ಗೆಜ್ಜೆಗುಂಡು ಪವಿತ್ರ ಸ್ಥಳದಲ್ಲಿ ಉಪವಾಸ, ವ್ರತ, ಮೌನಾನುಷ್ಠಾನದ ಅಖಂಡ ತಪಸ್ಸನ್ನ ಪ್ರತಿ ವರ್ಷವೂ ಕೂಡ 45 ದಿನಗಳ ಕಾಲ ಆಚರಿಸಿರುತ್ತಾರೆ. ಪರಮ ಪೂಜ್ಯ ಶ್ರೀ ಸ್ವಾಮಿ ದೇವಿಕಾನಂದರವರು ಆಗಮಿಸಿ ಈ ಒಂದು ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವುದು ನಿಜಕ್ಕೂ ಕೂಡ ನಮಗೆ ಖುಷಿಯ ವಿಚಾರ ಅಂತ ಹೇಳಬಹುದು. ಇವತ್ತಿನ ದಿವಸ ತುಂಬ ಒಂದು ಮಹತ್ವದ ದಿವಸ. ಏಕೆಂದರೆ ಭಾರತ ದೇಶ ರೈತರ ಬೆನ್ನೆಲುಬಾಗಿ ನಿಂತಂಥ ದೇಶ ಮತ್ತು ನಮ್ಮ ದೇಶದಲ್ಲಿ ರೈತೈಕಿಯಿಂದಲೇ ಎಲ್ಲರೂ ಮುಂದೆ ಬರ್ತಕ್ಕಂಥ ಒಂದು ಸಂಪ್ರದಾಯ. ಇವತ್ತಿನ ದಿವಸ ಈ ನೀರಾಸಿಪ್ಪ ಕಂಪನಿಯವರು ಈ ರೈತರ ಬಗ್ಗೆ ಮತ್ತು ಉದ್ಯೋಗದ ಮೇಳದ ಬಗ್ಗೆ ಸ್ವಲ್ಪ ಆಶೀರ್ವಾದ ಮಾಡಿ ಅಂತ ನಮ್ಮನ್ನು ಕೇಳ್ಕೊಂಡಾಗ ನಾನು ತುಂಬ ಖುಷಿಯಿಂದ ಇಲ್ಲಿ ಬಂದು ಒಪ್ಪಿಕೊಂಡು ಈ ಒಂದು ಮೇಳಕ್ಕೆ ನಾನು ಶುಭ ಕೋರ್ತಾ ಇದ್ದೆ. ಈ ನೀರಾಸಿಪ್ ಕಂಪನಿ ಒಂದು ಬೃಹತ್ ಆಕಾರವಾಗಿ ಇಡೀ ಕರ್ನಾಟಕ ಅಷ್ಟೇ ಅಲ್ಲದೆ ಭಾರತ ದೇಶದಲ್ಲಿನೂ ಬೆಳಗಬೇಕಂತ ನನ್ನ ಆಸೆ ಇದೆ. ಮುಖ್ಯವಾಗಿ ಈ ನೀರ ಬಗ್ಗೆ ನನಗೆ ತಿಳಿದಂಥ ನಾನು ನಮಗೆ ಎರಡು ಮಾತು ಹೇಳಬೇಕಂದ್ರೆ, ಇವತ್ತಿನ ದಿವಸ ಎಲ್ಲವೂ ಕಲುಷಿತವಾದಂಥ ವಾತಾವರಣ. ಹಾಲು ಹಾಲಾಗಿ ಉಳಿದಿಲ್ಲ, ನೀರು ನೀರಾಗಿಲ್ಲ, ಹಣ್ಣು ಹಣ್ಣಾಗಿ ಉಳಿದಿಲ್ಲ, ತರಕಾರಿ ಇಲ್ಲ. ಯಾಕಂದರೆ ಎಲ್ಲದರಲ್ಲೂ ಔಷಧ ಮಿಶ್ರಿತ ಇದೆ, ತಮಗೆಲ್ಲರಿಗೂ ತಿಳಿದಿದ್ದೇವೆ. ಇಂಥ ಒಂದು ಸ್ಥಿತಿಯಲ್ಲಿ ಭಗವಂತ ನಮ್ಮ ಸೃಷ್ಟಿಗೆ ನೀಡಿದಂಥ ಕೆಲವೊಂದು ವಿಶೇಷತೆಗಳಿದ್ದಾವೆ. ಅದರಲ್ಲಿ ಈ ಕಲ್ಪವೃಕ್ಷ ಎಂಬುದು ಒಂದು ಮಹತ್ವದಂಥ ಒಂದು ಮರ ಇದೆ. ಇದರಿಂದ ಈ ಹೊಂಬಾಳೆಯಿಂದ ನೇರವಾಗಿ ಯಾವುದೇ ಕಲ್ಮಶ ಇಲ್ಲದೆ, ಯಾವುದೇ ಮೆಡಿಸಿನ್ನು ಔಷಧ ಉಪಚಾರಗಳು ಮಿಕ್ಸ್ ಆಗದೇ ಮನುಷ್ಯನಿಗೆ ಆರೋಗ್ಯಕರವಾಗಿ ತಿಂದಂಥ ವಿಷ ಪದಾರ್ಥಗಳು ತನ್ನಿಂದ ತಾನೇ ಕರಗಿ ಮತ್ತೆ ಹೊಸ ಜೀವನದ ಚೈತನ್ಯ ನೀಡುಗೋಸ್ಕರ ಆ ರಸವನ್ನು ತೆಗೆದು ಇದು ಪ್ರತಿಯೊಬ್ಬ ನಾಗರಿಕರಿಗೂ ಮುಗಿಸುವಂಥ ಕಾರ್ಯ ಈ ನೀರಾಸಿಪ್ ಕಂಪನಿ ಮಾಡ್ತಾ ಇದೆಯಲ್ಲ, ಅದಕ್ಕೆ ನಾವು ನೀವು ಎಲ್ಲರೂ ಭಾಳ ಹೆಮ್ಮೆ ಪಡಬೇಕಾದಂಥ ವಿಷಯ. ಕಾರಣ ಇವತ್ತಿನ ನಿರ್ಮಾಣದಲ್ಲಿ ದುಡ್ಡು ಕೊಟ್ಟರೆ ಏನೆಲ್ಲ ಸಿಗುತ್ತೆ, ಆದರೆ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಕೆಟ್ಟದ್ದು ಬೀರುವಂಥದ್ದೇ ಸಿಗ್ತಾ ಇದೆ. ಅದಕ್ಕೆ ನಾವು ದುಡ್ಡು ಕೊಟ್ಟರೂ ಸಹ ಇದು ನಶೆ ಪದಾರ್ಥ ಅಲ್ಲ. ನಶೆಯನ್ನು ಮಾಡುವಂಗಿದ್ರೆ ನಾನು ಇಲ್ಲಿ ಬರ್ತಿದ್ದಲ್ಲ. ಇದು ಒಂದು ಆರೋಗ್ಯಕರ ಅಮೃತ ಅಂತ ಪಾನಿ. ಇದನ್ನು ತಾವು ಸಹಿತ ಇದರ ಬಗ್ಗೆ ಕೂಲಂಕಷವಾಗಿ ತಿಳ್ಕೊಂಡು ತಾವು ಜನಗಳ ಜೋಡಿ ಇದನ್ನು ಹೊಂದಾಣಿಕೆಯಾಗಿ ಈ ಒಂದು ವ್ಯವಹಾರವನ್ನು ಪ್ರತಿಯೊಬ್ಬ ನಾಗರಿಕರಿಗೆ ನೀವು ಮುಗಿಸಿದ್ರೆ ತಮಗೂ ಲಾಭ ಆಗುತ್ತೆ ಮತ್ತು ಇದನ್ನು ಮರವನ್ನು ಬೆಳೆಸಿದಂಥ ರೈತರಿಗೆ ತುಂಬ ಲಾಭ ಆಗುತ್ತೆ. ಯಾಕಂದರೆ ರೈತರು ಇವತ್ತೆಲ್ಲ ನಷ್ಟದಲ್ಲಿದ್ದಾರೆ. ಇಂಥ ಒಂದು ನಿರಂತರ ಉತ್ಪನ್ನದಲ್ಲಿ ರೈತರಿಗೆ ಒಂದು ಅನುಕೂಲ ಆದರೆ ಇದು ತುಂಬ ಒಂದು ಹೆಮ್ಮೆ ವಿಷಯ. ಇಂಥ ಸಣ್ಣ 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 ಮತ್ತು ಅತಿ ಸಣ್ಣ ಉದ್ಯೋಗಗಳು ನಡೀಲಿ ಅಂತೇಳಿ ಮಾನ್ಯ ಪ್ರಧಾನಮಂತ್ರಿಗಳು FPO ಕಾರ್ಯಕ್ರಮ ಅಂತೇಳಿ ಇಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳೋಕ್ಕೆ ಒಂದು ಸಪೋರ್ಟ್ ಮಾಡಿದ್ದಾರೆ. ಅಂಥದ್ರಲ್ಲಿ ಈ ನೀರಾಸಪ್ ಅನ್ನೋದೊಂದು ವಿಶೇಷವಾದಂಥ ಕಾರ್ಯಕ್ರಮ. ಇದು ಭಾಳ ವಿಶೇಷ. ಯಾಕಂದರೆ ಇದು ನರೇಂದ್ರ ಮೋದಿಯವರಿಗೂ ಒಂಥರ ವಿಶೇಷವಾದದ್ದೇ ಅನಿಸುತ್ತೆ. ಯಾಕಂದರೆ ಶೋಭಾ ಕರಂದ್ಲಾಜೆ ಅವರು ಮಾತಾಡಿದ್ದು ನೋಡಿದ್ರೆ ತುಂಬ ಖುಷಿಪಟ್ಟು ಮಾತಾಡಿದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮ ತುಂಬ ಯಶಸ್ವಿ ಆಗುತ್ತೆ. ಮುಂದೆ ತಾವೆಲ್ಲರೂ ಇದರಲ್ಲಿ ಭಾಗಿಗಳಾಗಿ ಈ ನೀರಾಸಿಪ್ಪನ ಕಂಪನಿಯಲ್ಲಿ ಒಂದಾಗಿ
ಮುಂದರಿಬೇಕಂತ ಹೇಳಿ ನನ್ನೆರಡು ಮಾತು ಮುಗಿಸುತ್ತೆ.